ಆನೆಯ ಹುಂಬತನ. ಒಂದು ದೊಡ್ಡ ಅರಣ್ಯದ ಮಧ್ಯದಲ್ಲಿ ಗಜರಾಜ ಎಂಬ ಹೆಸರಿನ ಯುವ ಆನೆಯೊಂದು ವಾಸಿಸುತ್ತಿತ್ತು. ಗಜರಾಜ ಬಹಳ ಚುರುಕು, ಆದರೆ ಅತ್ಯಂತ ಹುಂಬ. ಅದಕ್ಕೆ ಯಾರ ಮಾತು ಕೇಳಿಸುತ್ತಿರಲಿಲ್ಲ. ಅರಣ್ಯದ ಎಲ್ಲಾ ಪ್ರಾಣಿಗಳು ಅದನ್ನು ಕಂಡರೆ ಭಯಪಡುತ್ತಿದ್ದವು. ಗಜರಾಜ ಬಂದರೆ ಸಾಕು, ಏನಾದರೂ ತೊಂದರೆ ಮಾಡುತ್ತಾನೆ ಎಂದು ಅವುಗಳು ಗುಣಗುಟ್ಟುತ್ತಿದ್ವು. ಒಂದು ದಿನ ಬೆಳಗ್ಗೆ ಗಜರಾಜ ತನ್ನ ತಾಯಿಯನ್ನು ಬಿಟ್ಟು ಏಕಾಂಗಿಯಾಗಿ ಅರಣ್ಯದ ಆಳಕ್ಕೆ ಹೋಯಿತು. ಅಲ್ಲಿ ಒಂದು ದೊಡ್ಡ ಮಾವಿನ ತೋಪು ಕಂಡಿತು. ಮಾವುಗಳು ಹಳದಿಯಾಗಿ ಹಣ್ಣಾಗಿ ತುಂಬಿ ತುಳುಕುತ್ತಿದ್ದವು. ಇವೆಲ್ಲ ನನ್ನವೇ ಎಂದು ಗಜರಾಜ ಸಂತೋಷದಿಂದ ತೊಂಬಿಲು ಚಾಚಿ ಮಾವುಗಳನ್ನು ಕಿತ್ತು ತಿನ್ನತೊಡಗಿತು. 1, 2, 10, 20 ಅದು ತಿನ್ನುತ್ತಾ ಹೋಯಿತು. ಹೊಟ್ಟೆ ತುಂಬಿದ ಮೇಲೆ ಉಳಿದ ಮಾವುಗಳನ್ನು ತೊಂಡಿಲಿನಿಂದ ಎತ್ತಿ ಎತ್ತಿ ದೂರ ಎಸೆಯತೊಡಗಿತು. ಮರಗಳ ಕೆಳಗೆ ಮಲಗಿದ್ದ ಕುರಿ, ಮೊಲ, ಹಕ್ಕಿಗಳ ಮೇಲೆಲ್ಲ ಮಾವು ಬೀಳುತ್ತಿದ್ದವು. ಅವುಗಳು ಭಯದಿಂದ ಓಡಾಡುತ್ತಿದ್ದವು. ಆಗ ಆ ತೋಪಿನ ಮಾಲೀಕನಾದ ಕಪ್ಪು ಕುಸುಮ ಎಂಬ ಹಳೆಯ ಆನೆ ಬಂದಿತು. ಏನಿದು ಗಜರಾಜ್, ನನ್ನ ತೋಪನ್ನು ನಾಶ ಮಾಡುತ್ತಿದ್ದೀಯಾ ಎಂದು ಕೂಗಿತು. ಗಜರಾಜ ಹುಂಬತನದಿಂದ ನಗುತ್ತಾ, ನೀವು ಏನು ಮಾಡುತ್ತೀರಿ? ನಾನು ದೊಡ್ಡ ಆನೆ ಎಂದು ತನ್ನ ದೊಡ್ಡ ಕಾಲುಗಳಿಂದ ನೆಲವನ್ನು ಒತ್ತಿ ಧೂಳು ಹಾರಿಸಿತು. ಕಪ್ಪು ಕುಸುಮ ದುಃಖದಿಂದ ತಲೆಯಾಡಿಸಿತು. ಮರುದಿನ ಗಜರಾಜ ನದಿಯ ಬಳಿ ಹೋಯಿತು. ಅಲ್ಲಿ ಚಿಕ್ಕ ಜಿಂಕೆಗಳು ನೀರು ಕುಡಿಯುತ್ತಿದ್ದವು. ಗಜರಾಜ ತನ್ನ ತೊಂಡಿಲಿನಿಂದ ನೀರನ್ನು ತುಂಬಿ ಜಿಂಕೆಗಳ ಮೇಲೆ ಎರಚಿತು. ಜಿಂಕೆಗಳು ಹೆದರಿ ಓಡಿದವು. ಆದರೆ ಒಂದು ಚಿಕ್ಕ ಜಿಂಕೆ ಕಾಲು ಜಾರಿ ನದಿಯಲ್ಲಿ ಬಿದ್ದಿತು. ಗಜರಾಜ ನಗುತ್ತಾ ನೋಡುತ್ತಿತ್ತು. ಆಗ ದೂರದಿಂದ ಸಿಂಹದ ಗರ್ಜನೆ ಕೇಳಿಸಿತು. ಜಿಂಕೆಯನ್ನು ರಕ್ಷಿಸಲು ಬಂದ ಸಿಂಹ ಗಜರಾಜನನ್ನು ನೋಡಿ ಕೋಪಗೊಂಡಿತು. ನಿನ್ನ ಹುಂಬತನ ಇನ್ನು ಸಹಿಸುವುದಿಲ್ಲ ಎಂದು ಸಿಂಹ ಎಚ್ಚರಿಸಿತು. ಆದರೆ ಗಜರಾಜ ಕೇಳಲಿಲ್ಲ. ಅದು ಮುಂದೆ ಹೋಗಿ ಅರಣ್ಯದ ರಾಜ ದೊಡ್ಡ ಸಿಂಹದ ಗುಹೆಯ ಬಳಿ ತನ್ನ ಹುಂಬತನ ತೋರಿಸತೊಡಗಿತು. ಗುಹೆಯ ಹೊರಗೆ ಇದ್ದ ಮರಗಳನ್ನು ತೂಗಿ ತೂಗಿ ಕೆಡವಿತು. ಆಗ ಸಿಂಹರಾಜ ಬಂದು, ಗಜರಾಜ, ನಿನ್ನ ಹುಂಬತನದಿಂದಾಗಿ ಎಲ್ಲರೂ ತೊಂದರೆಗೆ ಸಿಲುಕಿದ್ದಾರೆ. ಇಂದು ನೀನು ಶಿಕ್ಷೆ ಅನುಭವಿಸುವೆ ಎಂದು ಹೇಳಿ ತನ್ನ ಸೈನ್ಯವನ್ನು ಕರೆಯಿತು. ಎಲ್ಲಾ ಪ್ರಾಣಿಗಳು ಒಟ್ಟಾಗಿ ಗಜರಾಜನನ್ನು ಸುತ್ತುವರೆದವು. ಗಜರಾಜ ಭಯದಿಂದ ನಡುಗಿತು. ಅದಕ್ಕೆ ತನ್ನ ತಪ್ಪು ಅರ್ಥವಾಯಿತು. ನಾನು ತಪ್ಪು ಮಾಡಿದೆ, ಎಲ್ಲರನ್ನೂ ಕಾಪಾಡುತ್ತೇನೆ ಇನ್ನು ಮುಂದೆ ಎಂದು ಅಳುತ್ತಾ ಹೇಳಿತು. ಸಿಂಹರಾಜ ಕರುಣೆ ತೋರಿ, ಒಳ್ಳೆಯದು, ಇಂದಿನಿಂದ ನೀನು ಅರಣ್ಯದ ಎಲ್ಲರಿಗೂ ಸಹಾಯ ಮಾಡು, ನಿನ್ನ ಬಲವನ್ನು ಒಳ್ಳೆಯ ಕೆಲಸಕ್ಕೆ ಬಳಸು ಎಂದು ಹೇಳಿತು. ಅಂದಿನಿಂದ ಗಜರಾಜ ಬದಲಾಯಿತು. ಹುಂಬತನ ಬಿಟ್ಟು ಮರಗಳನ್ನು ನೀರು ಹಾಕಿ ಬೆಳೆಸುತ್ತಾ, ಚಿಕ್ಕ ಪ್ರಾಣಿಗಳನ್ನು ರಕ್ಷಿಸುತ್ತಾ ಅರಣ್ಯದ ಎಲ್ಲರಿಗೂ ಪ್ರಿಯನಾದನು. ಹುಂಬತನದಿಂದ ಒಳ್ಳೆಯ ಪಾಠ ಕಲಿತ ಗಜರಾಜನ ಕತೆ ಇಂದಿಗೂ ಅರಣ್ಯದಲ್ಲಿ ಹೇಳುತ್ತಾರೆ.